ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ. ಇವತ್ತಿನ ಬ್ಲಾಗು ನಾನು ಊರಿಗೆ ಬಂದಿದ್ದೀನಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಊರಿಗೆ ಬಂದಿದ್ದೀವಿ ಅಂದರೆ, ಇವತ್ತು ನಾಳೆಯಿಂದ 3 ದಿವಸ ನಮ್ಮೂರಲ್ಲಿ ಊರಬ್ಬ ಮಾರಮ್ಮ ತಾಯಿದು ಜಾತ್ರೆ ಇದೆ. ಜಾತ್ರೆಗೆ ನಮ್ಮ ಬಿಂದುವರ ಅಮ್ಮ, ಆಮೇಲೆ ನಾನು, ನನ್ನ ಮಿಸ್ಸಸ್ಸು ಎಲ್ಲ ನೆಂಟರೆಲ್ಲ ಈಗ ಎಲ್ಲರೂ ಬರ್ತಾಯಿದ್ದಾರೆ. ಈಗ ಹೊಲದಲ್ಲಿ ಹಸು ಕಟ್ಟಾಕಿದ್ದಾರೆ. ನಮ್ಮ ಮಾಮ ಹಸು ಹಿಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ಹಿಂಗೆ ವೀಡಿಯೋ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಹಾಯ್ ಹೇಳು ಬಿಂದ. ನೋಡಿ, ನಮ್ಮ ಮಾಮ ಸಗಣಿ ಬಾಚಾಕ್ತಾರೆ. ನಮ್ಮೂರು ಹಸು 2 ಹಸು 1 ಕರ ಮೇವು ಹಾಕಿದ್ದಾರೆ. ನಮ್ಮ ಬಿಂದು ನಮ್ಮ ಮಾಮಗೆ ಸಗಣಿ ಒರೆಸ್ತೈತೆ. ನಮ್ಮ ಮಾಮ ಸಗಣಿ ಎತ್ಕೊಂಡು ಹೋಗ್ತೈತೆ. ಮಮ್ಮ ಎಳ್ಳೀರು ಕುಡಿ ಹಂಗಾಗೈತೆ ಮಮ್ಮ. ಗಾಯ್ಸ್ ನೋಡಿ, ನಮ್ಮ ಮಾಮ 2 ಹಸು ಹಿಡ್ಕೊಂಡು ಹೊಟ್ಟಿದೆ. ನಮ್ಮ ಬಿಂದು 1 ಕರ ಹಿಡ್ಕೊಂಡು ಹೊಟ್ಟಿದ್ದಾಳೆ. ಇದು ನಮ್ಮ ಹರ್ಷಣ್ಣವ್ರ ಮನೆ. ನಮ್ಮ ಹರ್ಷಣ್ಣನ ಮಗಳು ಮೆಚ್ಚುಡಾಗಿದ್ದಾರೆ. ನೆಕ್ಸ್ಟ್ ಭಾನುವಾರ ಫಂಕ್ಷನ್ ಇದೆ. ನನ್ನ ಕಾರ್ ಅಲ್ಲಿ ನಿಂತಿದೆ. ಪೇಂಟ್ ಮಾಡ್ತಾಯಿದ್ದಾರೆ ಮನೆಗೆ. ಮುಂದಿನ ಭಾನುವಾರ ಫಂಕ್ಷನ್ನು, ಅದಕ್ಕೋಸ್ಕರ ಪೇಂಟ್ ಮಾಡ್ತಾಯಿದ್ದಾರೆ. ಈಗ ನಮ್ಮ ಮಾಮವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ ಹಸು ಹಿಡ್ಕೊಂಡು. ಗಾಯ್ಸ್ ಇದೆ ನೋಡಿ ಟೆಂಪಲ್ಲು, ಮಾರಮ್ಮನ ದೇವಿ ಟೆಂಪಲ್ಲು ಇದೆ. ಊರು ಸರ್ಕಲ್ಲು ಹೋಗ್ತಾ ಇದ್ದೀವಿ. ಗಾಯ್ಸ್ ಮನೆಗೆ ಬಂದು ನಮ್ಮ ಬ್ರದರ್ ಈಗ ಡ್ಯೂಟಿ ಮುಗಿಸ್ಕೊಬಂದು ಮಲಗಿದ್ದಾರೆ ನೋಡಿ. ಅವ್ರ ಡ್ಯಾಡಿ ಕರೀತಾ ಇದ್ದಾರೆ ನೋಡಿ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮಲಗಿದಂಗೆ ಮಲಗಿದ್ದಾರೆ. ವಾಟ್ ಎ ಸ್ಮೈಲು. ಅಯ್ಯೋ ಅಯ್ಯೋ ಕತೆ. RCB ಮ್ಯಾಚು ಇವತ್ತು. ಗೈಸ್ ನೋಡಿ, ನಮ್ಮ ಹರ್ಷಣ್ಣನ ಬಾಮೈದನ ಮಗ ಇವನು. ನೋಡಿ ಹೆಂಗೆ ಆಡ್ತಾನೆ. ನಿನ್ನ ಹೆಸರೇನ? ನಿಶಾಂತ್. ಒಂದು ಹಾಡು ಹೇಳ ನಿಶಾಂತ್, ಹಾಡು ಹೇಳ. ಆಮೇಲೆ ನೋಡ್ರಿ, ಭಾನುವಾರ ಫಂಕ್ಷನ್ಗೆ ಎಲ್ಲ ಪೇಂಟ್ ಹೊಡೆದು ಅಲ್ಲೇ ನಡಿ ಪೇಂಟ್ ಹೊಡೆದು ತಿಂಡಿ ಐಟಮ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಗೈಸ್. ಎಲ್ಲ ಯಾರ್ಯಾರು ನಮ್ಮ ಅತ್ತೆ ಫುಲ್ ಕೆಲಸ ಮಾಡ್ತಾಯಿದ್ದಾರೆ. 1 ಲಕ್ಷದತ್ತೆ ಫುಲ್ ಕೆಲಸ. ನಮ್ಮ ವರ್ಷಣ ಕಲ್ಲಂಗಡಿ ಹಣ್ಣು ಅಷ್ಟು ನೋಡಿರಿ. ನಮ್ಮ ವರ್ಷಣ ಕಲ್ಲಂಗಡಿ ಹಣ್ಣು ಎಷ್ಟು ತಿಂದೈತೆ, ಎಲ್ಲ ತಿಂದು ಆರಾಮಾಗಿ ಕೂತೈತೆ. ನಮ್ಮ ಬಿಂದು ನಮಗ ಬಡತ್ತೆ, ಮಳಕುಂಟೆ ಬಡತ್ತೆ, ಚಕ್ಲಿ ಹೊತ್ತವ್ರೆ. ಬಿಂದು ಸಪೋರ್ಟು. ನಮ್ಮ ಮಂಜಣ್ಣವ್ರ ಮಿಸ್ಸಸ್ಸು. ಇವರೇ ನಮ್ಮ ಮಂಜಣ್ಣ ಹಿಂಗೆ ನಿಂತೈತೆ. ನಮ್ಮ ಮಿಸ್ಸಸ್ಸು ಒಳಗಡೆ ಇನ್ನೂ ಇದ್ದಾರೆ ಕ್ಯಾಂಡಿಡೇಟು. ಹಿಂಗೆ ಕವನ ನೋಡಿ, ನಮ್ಮ ಹರ್ಷಣ್ಣವರ ಅತ್ತೆ ಚಕ್ಲಿ ಮಾಡ್ತಾ ಇದ್ದಾರೆ. ಗರಂ ಚಕ್ಲಿ. ಇನ್ನೂ 1 ವಾರ ಮುಂಚೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೊಮ್ಮಗಳು ಫಂಕ್ಷನ್ಗೆ. ಇಲ್ಲಿ ಹರ್ಷಣ್ಣವ್ರ ಮಿಸ್ಸಸ್ ನಿರ್ಮಲಕ್ಕ ಪಾಪ ಬೆಳಗಿನ ಸಾಯಂಕಾಲ ಗಟ್ಟ ತೊಳಿ. ಅಯ್ಯೋ ಅಜ್ಜಿ ಹಾಯ್ ಹೇಳ. ಅಜ್ಜಿಯ ಹಾಯ್ ಏನಿ. ನಮ್ಮ ಮಿಸ್ಸಸ್ಸು ಅಲ್ಲಿ ಒತ್ತುತ್ತಾ ಇದ್ರೆ ಎತ್ಕೊಬಂದು ಅಜ್ಜಿ ಕೊಡ್ತಾರೆ. ಅಜ್ಜಿ ಈ ಥರ ಚಕ್ಲಿ ಮಾಡಿ ಹಿಂಗೆಲ್ಲ ಇಡ್ತಾ ಇದ್ದಾರೆ. ಚಕ್ಲಿ, ಕರ್ಜಿಕಾಯಿ, ಇನ್ನೇನು ಮಾಡ್ದಕ್ಕ? ಇದೇನೆ ಪೂರಿ ತಾನೆ ಇದು. ಪೂರಿ ರೆಡಿ ಮಾಡಿದ್ದಾರೆ. ಕರ್ಜಿಕಾಯಿ ರೆಡಿ ಆಗ್ತಾಯಿದೆ. ವೈಟ್ ರೈಸ್ ರೆಡಿ ಆಗಿದೆ. ಎಲ್ಲ ಊಟಕ್ಕೆ ರೆಡಿ ಆಗಿದೆ. ಊಟ ಮಾಡಬೇಕು. ಅರ್ಚನವರು ಎದ್ದು ನಿಂತ್ಕೊಂಡ್ಬಿಟ್ರು. ಯಾಕೆ? ಮ್ಯಾಚ್ ನೋಡ್ತಾ ಇದ್ದಾರೆ. ಬಲ್ಲೆ ಬಿಂದು ಏನಮ್ಮ. ನಮ್ಮ ಮಾಮ ಬಂದಿದ್ದೆ, ನೋಡಲಿಲ್ಲ ನಾನು. ಚಕ್ಲಿ ತಿಂತಾ ಇದ್ದಾರೆ.
ಇಲ್ಲಿ ಬಾಸ್ ಬಾಸ್ ಬಂದಿದ್ದಾರೆ. ಜೈಲಿದು ಹೇಮಂಗೆ ಇದು ಜೈಲಲ್ಲಿ ಕಂಬಿ ಎಣಿಸ್ತಾರಲ್ಲ ಹಂಗೆ ಎಣಿಸ್ತಾರೆ ಇಲ್ಲಿ ನಿಂತ್ಕೊಂಡು ಆ 1 ಆ 2 ಅಂತ. ತೆಗಿಮಮ್ಮ ಕೈಯ ನೀನೇನು ನೋಡಿ ನಮ್ ದೊಡ್ಡಪ್ಪ ಅವ್ರ ಮನೇಲಿ ಇವತ್ತು ಹಸು ಕರ ಹಾಕಿದೆ, ಹೆಣ್ಗರ ಹಾಕಿದೆ. ಊರಪ್ಪು ದಿವಸ ಹೆಣ್ಗರ ಹಾಕೈತೆ, ಮನೆಗೆ ಮಹಾಲಕ್ಷ್ಮಿ ಬಂದೈತೆ. ಇನ್ನೇನು ನಮ್ಮ ದೊಡ್ಡಪ್ಪ ಕೋಟಿ ಕುಳ ಇನ್ನು ಮೇಲೆ. ಅಂದ ಕಾಲದಲ್ಲಿ ರಾಜ್ಕುಮಾರ್ ಲೆವೆಲ್ಗೆ ಯಜಮಾನ್ರಿ ಇವರು ನೋಡಿದ್ರ ಹಂಗಂತ ಇದ್ದಂಗೆ ಮಕ್ಕದಲ್ಲಿ ಇಸ್ಮೈಲು. ಗೈಸ್ ಇವಾಗ ನಾವು 2 ವೀಲರಲ್ಲಿ ತ್ಯಾಮುಂಡ್ಲಿಗೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಅರ್ಶನ ಇದ್ದಾರಲ್ಲ ಅವ್ರ ಅತ್ತೆ ಅವ್ರ ಮೊಮ್ಮಗಳಿಗೆ ಉಂಗುರ ತರಕ್ಕೆ ಅಂತ ಹೇಳಿ ಬಂದಿದ್ದಾರೆ. ನೋಡೋಣ ಯಾವ ಥರ ಉಂಗುರ ತಗೋತಾರೆ ನೋಡೋಣ ಬನ್ನಿ. ಗೈಸ್ ನೋಡಿ ಅಂಗಡಿ ಹೆಸರು ಇದೆ ಭಾಗ್ಯಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಹೇಳಿ. ನೋಡೋಣ ಬನ್ನಿ. ಅಮ್ಮ ಇದು ಸೆಲೆಕ್ಟ್ ಮಾಡಿದ್ದಾರೆ, ಇದು ಸೆಲೆಕ್ಟ್ ಮಾಡಿದ್ದಾರೆ. ಎಷ್ಟೊಂದು ಇದ್ದಾವೆ ಗೈಸ್. ಫೈನಲಿ ಅಜ್ಜಿ ಈ ರಿಂಗು ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಅಜ್ಜಿ ಇಲ್ಲೇ ಕೂತಿದ್ದಾರೆ. ಅಜ್ಜಿ ಮೊಮ್ಮಗಳಿಗೋಸ್ಕರ ಇವತ್ತು ಗ್ರಾಮು 13,000 ಚಿಲ್ಲರೆ ಇದೆ. ಆದರೂ ನನ್ನ ಮೊಮ್ಮಗಳಿಗೆ ಚಿನ್ನನೇ ಹಾಕಬೇಕು ಅಂತೇಳಿ ಚಿನ್ನದ ಉಂಗುರ ತೊಗೊಂಡಿದ್ದಾರೆ. ಅಣ್ಣವರು ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದಾರೆ. ಇವತ್ತು ಸೋಮವಾರ ಮಹದೇಶ್ವರನ ಪರ್ವ ಮಾಡ್ತಾರೆ. ಈಗ ಆರತಿ ತಗೊಂಡೋಗೋಕೆ ಎಲ್ಲರನ್ನ ಕರ್ಕೊಂಡು ಹೋಗೋಕೆ ಎಲ್ಲ ಬರ್ತಾ ಇದ್ದಾರೆ. ಈಗ ಎಲ್ಲ ಬೀದಿಗೂ ಹೋಗಿ ಕರ್ಕೊಬರ್ಬೇಕು. ನೋಡಿ ಈಗ ಬಂದಿದ್ದಾರೆ ತೋರಿಸ್ತೀನಿ ನೋಡಿ. ಮಹದೇಶ್ವರನ ಪರ್ವ ಮಾಡೋಕ್ಕೆ ಎಲ್ಲ ಬೀದಿಗಳಿಗೂ ಎಲ್ಲ ತಮ್ಮ ವಾದಿದವ್ರನ್ನೆಲ್ಲ ಹೋಗಿ ಆರತಿಗಳು ಎತ್ಕೊಂಡು ಹೋಗ್ಬೇಕು ಅವ್ರ ಹಿಂದೆ, ವಾದ್ಯದಿಂದೆ. ಗೈಸ್ ಇವಾಗ ನಮ್ಮದೇ ಗೈಸ್. ನಮ್ಮ ಅತ್ತೆ ಮಗಳು ರೆಡಿ ಆಗಿದ್ದಾರೆ. ನಮ್ಮ ಸ್ವೀಟ್ ಆಟೋ ನಮ್ಮ ಡಾರ್ಲಿಂಗು ರೆಡಿ ಆಗಿದ್ದಾರೆ ನೋಡಿ. ಈಗ ನೋಡಿ ಅಲ್ಲಿ ಎಲ್ಲರೂ ಒಬ್ರು ಹಂಗೆ ಮನೆಯಿಂದ ಆರತಿ ಎತ್ಕೊಂಡು ಕೊಡ್ತಾ ಇದ್ದಾರೆ ನೋಡಿ ಗೈಸ್. ನೋಡಿ ಹಿಂಗೆ ಮನೆಯಿಂದಲೂ ಎಲ್ಲರೂ ಆರತಿ ಎತ್ಕೊಂಡು ನೋಡಿ. ಇಲ್ಲೊಬ್ರು ಈಗ ನಮ್ಮ ಮಾಮ ನೋಡಿ ಗೈಸ್, ನಮ್ಮ ಅತ್ತೆ ಮಗಳು ಈಗ ನಮ್ಮನೆಯಿಂದ ಹೊಡ್ತಾರೆ. ಆರತಿ ಎತ್ಕೊಂಡು ಹೊರಡೋ ಟೈಮ್ಗೆ ಮಳೆ ಸಿಕ್ಕಾಪಟ್ಟೆ ಮಳೆ. ಈಗ ಆರತಿ ಎತ್ಕೊಂಡು ಹೋಗೋದು ನಿಲ್ಲಿಸಿದ್ದಾರೆ. ಮಳೆ ನಿಂತಾದ್ಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಬೇಕು. ಇನ್ನು ಮಹದೇಶ್ವರನ ಪರ್ವ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ನಾನು ನಮ್ಮ ಅಣ್ಣನ ಮನೆ ಹತ್ರ ಬಂದು ನಿಂತಿದ್ದೀನಿ ನೋಡ. ಗೈಸ್ ನೋಡಿ ಇಲ್ಲಿ ನಮ್ಮ ಪುಟ್ಟು ಮಗು ಹೆಂಗೆ ಆರತಿ ಎತ್ಕೊಂಡಿದೆ ನೋಡಿ. ಗೈಸ್ ಫೈನಲಿ ಆರತಿ ತೋರ್ತಾರೆ ಮಹದೇಶ್ವರಂದು ಆರತಿ ಮಾಡೋದು.
ಎಲ್ಲ ಆರತಿ ಮಾಡ್ತಾ ಇದ್ದಾರೆ ನೋಡಿ. ಫುಲ್ಲು ಮಳೆ ಬಂದಿರೋದಕ್ಕೆ ಎಲ್ಲ ಮಣ್ಣೆಲ್ಲ ತ್ಯಾವ ಕೆಂಪು ಮಣ್ಣು, ಕಾಲೆಲ್ಲ ಊದ್ಕೊತಾ ಇದ್ದಾವಲ್ಲಿ.